ಎಎನ್ಎಂ ನ್ಯೂಸ್ಗೆ ಸ್ವಾಗತ. ದೇಶದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಿಂದ ದೂರವಿಡಿ, ಖಾದರ್ ಸುಭಾನ್ ಖಾನ್. ದೇಶದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಹಲವಾರು ವರ್ಷಗಳ ಕಾಲ ಆಡಳಿತ ನಡೆಸಿದ್ದರೂ ಏನೂ ಸಾಧನೆಗಳನ್ನು ಮಾಡದ ಈ ಎರಡೂ ಪಕ್ಷಗಳನ್ನು ಅಧಿಕಾರದಿಂದ ದೂರವಿಡಿ ಎಂದು ಸಮಾಜವಾದಿ ಜನತಾ ಪಕ್ಷದ ಅಭ್ಯರ್ಥಿ ಖಾದರ್ ಸುಭಾನ್ ಖಾನ್ ಕೋರಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮಾಜವಾದಿ ಜನತಾ ಪಕ್ಷದ ಅಭ್ಯರ್ಥಿಯಾದ ಸುಭಾನ್ ಖಾನ್ ಜಿಲ್ಲೆಯ ಗುಡಿಬಂಡೆಯಲ್ಲಿ ಹಮ್ಮಿಕೊಂಡಿದ್ದ ರೋಡ್ ಶೋನಲ್ಲಿ ಭಾಗವಹಿಸಿ ಮಾತನಾಡಿ, ನನಗೆ ಅಂಬೇಡ್ಕರ್ ಸಮಾಜವಾದಿ ಪಾರ್ಟಿಯ ಸ್ಪರ್ಧೆ ಮಾಡಿದ ಅಭ್ಯರ್ಥಿ ಮತ್ತು ಅವರ ಬೆಂಬಲಿಗರು ಸಹ ಸಹಕಾರ ನೀಡುತ್ತಿದ್ದಾರೆ ಎಂದರು. ಪಕ್ಷ ಮತ್ತು ದೇಶವನ್ನು ಬದಲಾವಣೆಯತ್ತ ಕೊಂಡೊಯ್ಯುವ ಶಕ್ತಿ ಇರುವುದು ಕೇವಲ ಮತದಾರರಲ್ಲಿ ಎಂದ ಅವರು, ಸಮಾಜವಾದಿ ಜನತಾ ಪಕ್ಷದ ಅಭ್ಯರ್ಥಿಯಾದ ನನಗೆ ಮತ ಕೊಡಿ, ನಾನು ಯಾವುದೇ ಆಶ್ವಾಸನೆಗಳನ್ನು ನೀಡದೆ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಹೇಳಿದರು. ಕಳೆದ 10 ವರ್ಷಗಳಿಂದ ಸಂಸದರಾಗಿ ಕೇಂದ್ರದಲ್ಲಿ 5 ವರ್ಷಗಳ ಕಾಲ ಪ್ರಭಾವಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದ ವೀರಪ್ಪ ಮೊಯ್ಲಿ ಅವರು ಜಿಲ್ಲೆಯಲ್ಲಿ ಶಾಶ್ವತ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುವಲ್ಲಿ ವಿಫಲರಾಗಿದ್ದಾರೆಂದು ಆರೋಪಿಸಿದರು. ಅವರೇ ಚಾಲನೆ ಧರಿಸಿಕೊಟ್ಟ ಎತ್ತಿನಹೊಳೆ ಯೋಜನೆ ಕುಂಟುತ್ತಾ ಸಾಗಿದೆ. ನೀರಾವರಿ ವಿಚಾರದಲ್ಲಿ ಅವರು ಸಂಪೂರ್ಣ ವಿಫಲರಾಗಿದ್ದಾರೆ. ಕೈಗಾರಿಕೆ, ರೈಲು ಮಾರ್ಗಗಳು ಅನುಷ್ಠಾನ ತರುವಲ್ಲಿ ಸಹ ವಿಫಲರಾಗಿದ್ದಾರೆ ಎಂದು ದೂರಿದರು. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಸಮಾಜ ಪಾರ್ಟಿಯ ಅಭ್ಯರ್ಥಿಯಾದ ಅಶೋಕ ಚಕ್ರವರ್ತಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಆರಾಧ್ಯ, ಮುಖಂಡ ನಾಗೇಶ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಎಎನ್ಎಂ ನ್ಯೂಸ್ಗಾಗಿ ಟಿಪ್ಪುನಗರ ಇಮ್ರಾನ್ ಪ್ರಸಾದ್, ಚಿಂತಾಮಣಿ. ಖಾತೆನಲ್ಲಿ 5 ಪೈಸದ ಕೆಲಸನೂ ಮಾಡಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಇವತ್ತು ನಾನು ಸಿಇಟಿ ಮಾಡಿದ್ದೀನಿ, ಸಿಇಟಿ ಮಾಡಿರೋದು ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕನ್ನ ಇವರು ಮನ್ನಣೆ ಮಾಡೋದಿಕ್ಕೆ ನಾನೇ ಅವರು ಸ್ವತಃ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದು ನಾನು ಸಿಇಟಿ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ಭಾಷಣಗಳಲ್ಲಿ ಹೇಳ್ತಾ ಇದ್ದಾರೆ. ಸಿಇಟಿನೇ ತಂದಂಗೆ ಇದೇ ಮತ್ತೆ ಇವ್ರ ಕಾಲಾವಧಿಯಲ್ಲೇನೆ ಏನ್ ನಮ್ಮ ಬಲಿಜಿಗ ಸಮುದಾಯ ಇತ್ತು ಅವರ ಅನುದಾನವನ್ನೇ ಕಿತ್ಕೊಬಿಟ್ರಿ ಇವರು. ಇದು ಯಾರ ಗಮನಕ್ಕೂ ಬರ್ತಾ ಇಲ್ಲ. ಅದು ಯಾರ ಗಮನಕ್ಕೂ ಆ ವಿಷಯವನ್ನು ಏನು ಹೇಳ್ತಾ ಇಲ್ಲ ಇವರು. ಹಾಗೆ ಎಲ್ಲಾ ಕಡೆ ನೋಡಿ, ಎಲ್ಲಾ ಕಡೆ ನನಗೆ ಮತ ಕೊಡಿ, ನನಗೆ ಮತ ಕೊಡಿ, ನನಗೆ ಮತ ಕೊಡಿ ಅನ್ನೋದೇ ಹೊರತು ನಮ್ಮ ಯುವಕರಿಗೆ ಒಂದು ಉದ್ಯೋಗ ಅವಕಾಶವನ್ನ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲನ್ನ ಅವ್ರ ಬಾಯಿಂದ ಎಲ್ಲನ್ನ ಒಂದು ಹೇಳಿಕೆ ಆದ್ರೂ ಏನಾದ್ರೂ ಬರ್ತಾ ಇದೆಯೇನೋ? ಇಲ್ಲ, ನಾನು ಇಷ್ಟು ಜನಕ್ಕೆ ಉದ್ಯೋಗ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಪ್ರೂಫ್ ಮಾಡಿಬಿಡ್ಲಿ. ಇವತ್ತು ಅವ್ರಿಗೆ ಸಂಸದರು ಮತ್ತೆ ಇನ್ನೊಂದ್ಸತಿಗೆ ಸಂಸದರು ಮಾಡೋಣ ಅವ್ರನ್ನ. ಇಲ್ಲ, ದಯವಿಟ್ಟು ಮತದಾರರೇ, ಇವತ್ತು ದಯವಿಟ್ಟು ಎಲ್ಲಾ ಅಸ್ತ್ರಗಳು ನಿಮ್ಮ ಕೈನಲ್ಲಿದೆ. ಇವತ್ತು 5 ವರ್ಷಕ್ಕೆ ಒಮ್ಮೆ ಯಾವುದೇ ಒಂದು ಚುನಾವಣೆ ಆಗಿರಬಹುದು. ಆ ಚುನಾವಣೆಯಲ್ಲಿ ಒಂದು ಆಯುಧ ಅನ್ನೋದು ನಿಮ್ಮ ಕೈನಲ್ಲಿರ್ತದೆ. ಆ ಆಯುಧ ಯಾವ್ದಪ್ಪ ಅಂದ್ರೆ ನಿಮ್ಮ ಓಟಿನ ಹಕ್ಕು. ಆ ಓಟು ಸರಿಯಾದ ವ್ಯಕ್ತಿಗೆ ಚಲಾಯಿಸಿ ನೀವು ಸರಿಯಾದ ರೀತಿಯಲ್ಲಿ ಒಂದು ಸತಿ ಗೆಲ್ಸಿರೋರ್ಗೆ ಇನ್ನೊಂದು ಸತಿ ಗೆಲ್ಸಕ್ಕೆ ಅವಕಾಶ ಮಾಡಿಕೊಡಬೇಡಿ. ಒಂದು ಸತಿ ಅವಕಾಶ ಕೊಡಿ, ಇನ್ನೊಂದು ಸತಿಗೆ ಅವಕಾಶವನ್ನ ಕಿತ್ಕೊಳ್ಳಿ. ಆವಾಗ ನಮ್ಮ ಕ್ಷೇತ್ರ, ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ. ಲೋಕಸಭೆ ಅಭ್ಯರ್ಥಿಯಾಗಿರ್ತಕ್ಕಂತಹ ನಾನು ಹುಬ್ಬಳ್ಳಿಯ ಖಾದರ್ ಸುಭಾನ್ ಖಾನ್ ಆಗಿದ್ದಂಥ ನಾನು ಮತ್ತು ಇವತ್ತು ತುಂಬ ಸಂತೋಷದ ವಿಷಯ ಏನಪ್ಪ ಅಂದರೆ, ಎಲ್ಲ ಕೋಮುವಾದಿಗಳನ್ನ ಒಂದು ಬೇರೆ ಕಡೆ ಮಾಡೋದಕ್ಕೆ ಇವತ್ತು ಏನು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಅಂಬೇಡ್ಕರ್ ಸಮಾಜವಾದಿ ಪಾರ್ಟಿ ಅವರ ಆಗಿರ್ತಕ್ಕಂತಹ ನಾಗೇಶ್ ರೆಡ್ಡಿ ಅವರು ಇವತ್ತು ನನ್ನ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಹಾಗೆ ಅಂಬೇಡ್ಕರ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಸೈಯದ್ ಅಲೀಂ ಬಾಷರ್ ಅವರು ಸಹ ಇವತ್ತು ನನಗೆ ನನ್ನ ಬೆಂಬಲಕ್ಕೆ ನಿಂತು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ರಾಜ್ಯ ಅಧ್ಯಕ್ಷರಾದಂತಹ ಅಂಬೇಡ್ಕರ್ ಕಾಂಗ್ರೆಸ್ ಸಮಾಜ ಪಾರ್ಟಿ ರಾಜ್ಯ ಅಧ್ಯಕ್ಷರಾದಂತಹ ಅಶೋಕ್ ಚಕ್ರವರ್ತಿಯವರು ಸಹ ಈ ಒಂದು ನನ್ನ ಬೆಂಬಲಕ್ಕೆ ನಿಂತು ಏನು ನಮ್ಮನ್ನು